ಎಸ್, ಹೀಗೆ ಮಕ್ಕಳು ತಿನ್ನೋ ಫ್ರೂಟ್ ಜಾಮ್ ನಲ್ಲಿ ಗಿಜಿಗಿಜಿ ಅಂತ ಕಾಣ್ತಾ ಇರೋ ಹುಳಗಳು ಇರುವ ಫ್ರೂಟ್ ಜಾಮ್ ಬಾಟಲ್ ಹಿಡಿದು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿರುವ ಗ್ರಾಹಕ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ. ಹೌದು, ನಂದಿ ಗ್ರಾಮದ ಶಾಂತಕುಮಾರ್ ಎಂಬುವರು ಗ್ರಾಮದ ಮಯೂಗ ಬೇಕರಿಯಲ್ಲಿ ಮಕ್ಕಳಿಗಾಗಿ ಫ್ರೂಟ್ ಜಾಮ್ ಒಂದನ್ನ ಖರೀದಿಸಿದ್ದಾರೆ. ಮನೆಗೆ ಹೋಗಿ ಜಾಮ್ ಬಾಟಲಿಯ ಮುಚ್ಚಳ ತೆರೆದು ಇನ್ನೇನ್ ತಿನ್ನೋಕೆ ಮುಂದಾಗಿದ್ದಾರೆ. ಅಷ್ಟರಲ್ಲಿ ಬಾಟಲಿಯೊಳಗೆ ಪಿತ ಪಿತ ಅಂತ ಇರೋಂತ ಹುಳುಗಳನ್ನ ಕಂಡು ಹೌಹಾರಿದ್ದಾರೆ. ಬಾಟಲಿಯ ಮೇಲೆ ಜಾಮ್ ತಯಾರಿಸಿದ ದಿನಾಂಕ ಸೆಪ್ಟೆಂಬರ್ 2025 ಹಾಗೂ ಅವಧಿ ಮೀರುವ ದಿನಾಂಕ ಅಕ್ಟೋಬರ್ 2026 ಎಂದು ನಮೂದಿಸಲಾಗಿದೆ. ಇನ್ನು ಜಾಮ್ ತಯಾರಾಗಿ ಕೇವಲ 4 ತಿಂಗಳುಗಳಾಗಿದೆ. ಆದರೆ ಈಗಾಗಲೇ ಜಾಮ್ನಲ್ಲಿ ಹುಳ ಕಂಡು ಬಂದಿದೆ. ಇದನ್ನು ಕಂಡ ಗ್ರಾಹಕರು ಕಕಾಬಿಕ್ಕಿಯಾಗಿದ್ದಾರೆ. ಈ ಬಗ್ಗೆ ಬೇಕರಿ ಮಾಲೀಕನನ್ನ ಪ್ರಶ್ನೆ ಮಾಡಿದ್ರೆ ನಮ್ಗೇನ್ ಗೊತ್ತಾಗುತ್ತೆ, ಡಿಸ್ಟ್ರಿಬ್ಯೂಟರ್ನ ಕೇಳಬೇಕು ಅಂತಾನೆ. ಇನ್ನು ಡಿಸ್ಟ್ರಿಬ್ಯೂಟರ್ನ ಕೇಳಿದ್ರೆ ಕಂಪನಿಯವ್ರನ್ನ ಕೇಳಿ ಅಂತಾರಂತೆ. ಇದರಿಂದ ಗ್ರಾಹಕ ಶಾಂತಕುಮಾರ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ನನ್ನ ಹೆಸರು ಶಾಂತಕುಮಾರ್ ಅಂತ, ನಂದು ನಂದಿಗ್ರಾಮ ನಿವಾಸಿ. ಇವತ್ತಿನ ಬೆಳಗ್ಗಿನ ಜಾವ 9:30 ನಾನು ಬೇಕ್ರಿ ಹತ್ರ ಹೋದೆ. ಮಯೂಗ ಬೇಕ್ರಿ ಅಂತ ನಮ್ಮ ನಂದಿಯಲ್ಲಿ ಒಂದು ಬೇಕ್ರಿ ಇದೆ. ಆ ಬೇಕ್ರಿಯಲ್ಲಿರೋದ ಫ್ರೆಂಡ್ಸ್ ಜೊತೆ ಎಲ್ಲ ಕಾಫಿ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಮಾತಾಡ್ಕೊಂಡು ಮತ್ತು ಮನೆಗೆ ಬ್ರೆಡ್ ಜಾಮ್ ಬೇಕಾಗಿತ್ತು. ಬ್ರೆಡ್ಡು ಜಾಮು ರಸ್ಕು ಎಲ್ಲ ಎಕ್ಸ್ಟ್ರಾ ಎಲ್ಲ ತೊಗೊಂಡೆ. ಸರಿ ತೊಗೊಂಡು ಜಾಮ್ ತೊಗೊಂಡು ಮನೆಗೆ ಹೋದೆ. ಎಲ್ಲ ತೊಗೊಂಡು ಇದು ಲೈನ್ ಮಿಕ್ಸೆಡ್ ಫ್ರೂಟ್ ಜಾಮ್ ಅಂತ ತೊಗೊಂಡೋಗಿ ಮನೆಯಲ್ಲಿ ಒಂದು ಪ್ಯಾಕಿಂಗ್ ಇತ್ತು. 2 ಬಾಟ್ಲು ಸೇರಿ ಒಂದು ಗೆಟ್ ಒಂದು ಫ್ರೀ ಇತ್ತು. ಓಪನ್ ಮಾಡಿದ್ರೆ ಈ ಬಾಟ್ಲಲ್ಲಿ ಹುಳ ಇತ್ತು. ಆ ಹುಳ ಇದ್ದಿದ್ದು ನೋಡಿ ನಮ್ಮ ಶ್ರೀಮತಿಯವರು ದಂಗಾದರು. ನೋಡಿ ಈ ಥರ ಇದೆಲ್ಲ ಇದೆ ಅಂದ್ಬಿಟ್ಟು ಸರಿ ನಾನು ಕ್ಲೋಸ್ ಮಾಡ್ಕೊಂಡು ಹಂಗೆ ಎತ್ಕೊಂಡು ಬೇಕ್ರಿಯಲ್ಲಿ ಫೋನ್ ಮಾಡಿ ಬೇಕ್ರಿ ಹತ್ರ ಬಂದೆ. ಬೇಕ್ರಿಯವ್ರು ಬಂದು ತೋರಿಸಿದೆ, ಸರ್ ಇದು ನಮ್ಗೆ ಅದು ಸಂಬಂಧ ಇಲ್ಲ ಸರ್, ಕಂಪ್ನಿಯಲ್ಲಿ ಸೀಲ್ ಬಂದಿರೋದು, ನೀವು ಕಂಪ್ನಿ ಡಿಸ್ಟ್ರಿಬ್ಯೂಟರ್ ಕೇಳ್ಕೊಳ್ಳಿ ಅಂತ. ಸರಿ ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಟ್ಟರು. ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ರೆ ಅವರು ನನಗೆ ಅದಕ್ಕೆ ಸಂಬಂಧ ಇಲ್ಲ ಸರ್, ಕಂಪ್ನಿಯಲ್ಲಿ ಕೇಳ್ಕೊಳ್ಳಿ ಅಂತಂದರು. ನಾವು ಡಿಸ್ಟ್ರಿಬ್ಯೂಟರ್ ಅಷ್ಟೇ, ನಾವೇನು ಮಾಡಿಲ್ಲ ಅದು ಅಂತಂದರು. ಸರಿ ಆಯ್ತಪ್ಪ ಅಂತೇಳಿ ಫೋನ್ ಕಟ್ ಮಾಡಿಕೊಂಡು ಇದ್ರ ಮೇಲೆ ಟೋಲ್ ಫ್ರೀ ನಂಬರ್ ಇತ್ತು. ಈ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದ್ರೆ ತಮಿಳ್ನಾಡಿಗೆ ಹೋಯಿತು. ಆ ತಮಿಳ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು ನಮಗೆ ತಮಿಳು ಭಾಷೆ ನಮಗೆ ಬರೋದಿಲ್ಲ. ಹಾಗಾಗಿ ಆ ಬೇಕ್ರಿಯವನು ಫೋನ್ ಕೊಟ್ಟು ನೀನೇ ಮಾತಾಡಪ್ಪ ಅಂತ ಅವ್ನು ಕೊಟ್ಟೆ. ಅವ್ನು ತಮಿಳಲ್ಲಿ ಕೇರಳವನು. ಸರಿ ಅವ್ನು ತಮಿಳು ಬರ್ತಾಯಿತ್ತು. ಅವ್ನು ತಮಿಳಲ್ಲಿ ಮಾತಾಡಿದಾಗ ಸರಿ ಆಯ್ತು ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟರು, ಇನ್ನೊಂದು ಪರ್ಸನಲ್ ನಂಬರು. ಆ ನಂಬರ್ಗೆ ವಾಟ್ಸಪ್ ಮಾಡಿ ಅಂತಂದರು. ಸರಿ ವೀಡಿಯೋಸು ಫೋಟೋಸ್ ಎಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿದೆ. ಅವರು ಸರಿ ನಾವು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. 11:30 ಈಗ 2:30ಗೆ ಅವರು ಫೋನ್ ಮಾಡಿದ್ದಾರೆ, ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಫೋನ್ ಮಾಡಿದ್ದಾರೆ. ಅಷ್ಟೊತ್ತಿಂದ ಏನು ಮಾಡ್ತಾಯಿದ್ರು, ಅಷ್ಟೊಳಗಡೆ ಇದೇನೋ ತಿಂದು ಪ್ರಾಣಕ್ಕೆ ಏನಾರು ಹೆಚ್ಚು ಕಡಿಮೆ ಆಗಿ ಫುಡ್ ಪಾಯ್ಸನ್ ಆಗಿ ತುಂಬ ಜನ ಇವತ್ತು ಸತ್ತಿರೋ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಹೋಗೋಷ್ಟೊಳಗೆ ತುಂಬ ಜನ ಸತ್ತಿದ್ದಾರೆ. ಹಾಸ್ಪಿಟಲಲ್ಲಿ ಹೋಗಿ ಹೇಳ್ತಿದ್ದಾರೆ ಫುಡ್ ಪಾಯ್ಸನ್ ಸತ್ತಿದ್ದಾರೆ ಅಂದ್ಬಿಟ್ಟು. ಈ ಥರ ಆದರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲಿ? ಎಕ್ಸ್ಪೈರಿ ಇಲ್ಲ. ಇದು ಖಾಲಿ ಆಗಿರೋದ್ರಿಂದ 3 ತಿಂಗಳ ಹಿಂದೆ ಮ್ಯಾನುಫ್ಯಾಕ್ಚರ್ ಆಗಿದೆ. ಇದಕ್ಕಿನ್ನೂ 9 ತಿಂಗಳ ಕಾಲಾವಕಾಶ ಇದೆ. 2 ಬಾಟಲ್ ಇದೆ. 2 ಬಾಟಲ್ ಒಂದೇ ಬಾಟಲ್ ಈ ಥರ ಆಗಿರೋದು. ಮಕ್ಕಳಿಗೆ ಸರ್ ಖಂಡಿತವಾಗ್ಲೂ ಇದು ನಮ್ಮ ಮನೆ ಮಕ್ಕಳೇ ತಿನ್ನೋದು. ನಾವು ಯಾರು ದೊಡ್ಡ ತಿನ್ನಲ್ಲ. ಏನೋ ತಪ್ಪಿ ನೈಟಲ್ಲಿ ಲೇಟ್ ಇದು ಬಂದಾಗ ಊಟ ಎಲ್ಲ ಇದ್ದಾಗ ಬ್ರೆಡ್ ಜಾಮ್ ಹಾಕೊಂಡು ನಾನು ತಿಂದಿದ್ದೀನಿ ಅಷ್ಟೇ. ಅದು ಬಿಟ್ಟು ಮಕ್ಕಳೇ ತಿನ್ನೋದು. ಮಕ್ಕಳಿಗೆ ಬೆಳಿಗ್ಗೆ ಚಪಾತಿ ಮಾಡಿದ್ರೆ ಚಪಾತಿಗೆ ಹಾಕೊಂಡು ತಿಂತಾರೆ ಜಾಮು, ಇಲ್ಲ ಬ್ರೆಡ್ ಬಿದ್ದರೆ ಬ್ರೆಡ್ ಹಾಕೊಂಡು ತಿಂತಾರೆ. ಹಾಂ, ಯಾವ ರೀತಿ ಪೋಷಕರು ಅಲ್ಲ, ಇದನ್ನು ಪ್ರತಿಯೊಬ್ಬ ಪೋಷಕರು ಇದನ್ನು ಜಾಗರೂಕತೆಯಿಂದ ನೋಡಬೇಕು. ಈ ರೆಡಿಮೇಡ್ ಫುಡ್ಗಳನ್ನೆಲ್ಲ ಅವೇರ್ನೆಸ್ ಮಾಡಬೇಕು. ಇದು ಒಂದೇ ಅಂತಲ್ಲ, ನಾನು ತುಂಬ ಯಾಕಂದರೆ ಲಾಸ್ಟ್ ಒಂದು 15 ದಿವಸದಿಂದ ರೆಡಿಮೇಡ್ ಚಪಾತಿ ಮತ್ತು ಪರೋಟ ತೊಗೊಂಡೋಗಿದೆ. ಅದರಲ್ಲೂ ಇದೇ ಥರ ಆಗಿತ್ತು. ನಾನು ವಾಪಸ್ ಕೊಟ್ಟೆ. ಅದು ಈ ಥರ ತುಂಬ ಆಗ್ತಿದೆ. ಯಾಕಂದರೆ ಮನೇಲಿ ಪೋಷಕರಿಗೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಮನೇಲಿ ಹೋಮ್ ಮೇಡ್ ಫುಡ್ ಮಾಡಿ ಮಕ್ಕಳಿಗೆ ನೀಡಿ. ಈ ಥರ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಬೇಕ್ರಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ತೊಗೊಂಬಂದು ಈ ಥರ ಮಾಡಿದಾಗ ಪ್ರಾಣಕ್ಕೆ ಅಪಾಯ ಆಗ್ತದೆ. ದಯವಿಟ್ಟು ಅವಾಗ ರೋದನೆ ಬೀಳ್ಬೋದು. ಹಾಳ ಬದಲು ಇವಾಗ ಮುನ್ನೆಚ್ಚರಿಕೆಯಾಗಿ ನೀವು ಕ್ರಮ ತಗೊಳ್ಳಿ ಸರ್. ಈಗ ಆಲ್ರೆಡಿ ನಾನು ಬೇಕ್ರಿಯಲ್ಲಿ ಇದಕ್ಕೆ ದುಡ್ಡು ಪೇ ಮಾಡಿದ್ದು ಬಿಲ್ ರಿಸಿಪ್ಟ್ ಹಾಕ್ಸ್ಕೊಂಡಿದ್ದೀನಿ. ನಮ್ಮ ಅಡ್ವೊಕೇಟ್ ಮಾತಾಡಿದ್ದೀನಿ. ನಮ್ಮ ಅಡ್ವೊಕೇಟ್ ಅವ್ರು ಏನಿದ್ರು, ಫಸ್ಟ್ ಬಿಲ್ಲು ಹಾಕ್ಸ್ಕೊ, ಸೆಕೆಂಡ್ ಒಂದು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡು ಅಂತ ಹೇಳಿದರೆ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಎನ್.ಓ.ಸಿ ತೊಗೊಂಡು ನಾನು 2 ತೊಗೊಂಡೋಗಿ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾಯಿದ್ದೀನಿ ಸರ್. ಕಂಪ್ನಿ ಮೇಲೆ ಕೇಸ್ ಫೈಲ್ ಮಾಡ್ತಾಯಿದ್ದೀನಿ. ಇಲ್ಲ ಸರ್, ಈಗ ಹೋಗ್ತಾಯಿದ್ದೀನಿ. ಯಾಕಂದರೆ ಇಷ್ಟೊತ್ತರೆಗೂ ನೋಡಿದೆ ಕಂಪ್ನಿ ಕಡೆ ಏನು ರೆಸ್ಪಾನ್ಸಿಬಲ್. ನಾನು ಈಗ ಬರೋ ಟೈಮಲ್ಲಿ ಕಂಪ್ನಿಯವ್ರು ಫೋನ್ ಮಾಡಿ ಸಾರಿ ಸರ್ ಎಕ್ಸ್ಕ್ಯೂಸ್ ಬೇಕಾದ್ರೆ ಎಕ್ಸ್ಚೇಂಜ್ ಫೀಸ್ ಕೊಡ್ತೀನಿ ಕೇಳಿದ್ರು. ಅದಕ್ಕೆ ನಾನು ಒಪ್ಪಲಿಲ್ಲ. ಬೇಡ ಸಾರಿ, ಒಂದು ಪ್ರಾಣಕ್ಕೆ ಬೆಲೆ ಇಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಪ್ರಾಣಕ್ಕೆ ಬೆಲೆ ಬರೋದಿಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ, ನೀವು ಕ್ರಮ ತಗೊಳ್ಳಿ ಅಂತ. ಅಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಜಾಮ್ ಸೇರಿದಂತೆ ರೆಡಿಮೇಡ್ ಆಹಾರದ ಮೊರೆ ಹೋಗ್ತಾ ಇದ್ದಾರೆ. ಪೌಷ್ಟಿಕಾಂಶದ ಆಹಾರ ಅಂತ ಪೋಷಕರು ಮಕ್ಕಳಿಗೆ ಫ್ರೂಟ್ ಜಾಮು ಅದು ಇದು ಅಂತ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಇನ್ನು ಈ ಫ್ರೂಟ್ ಜಾಮ್ ನಲ್ಲಿ ಹುಳಗಳು ಕಂಡಂತಹ ಗ್ರಾಹಕ ಶಾಂತಕುಮಾರ್ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇನ್ನು ಗ್ರಾಹಕ ಶಾಂತಕುಮಾರ್ಗೆ ಜಾಮ್ ಕಂಪನಿಯ ಉದ್ಯೋಗಿ ಅಂತ ಕರೆ ಮಾಡಿ ತಪ್ಪಾಗಿದೆ ಸಾರ್ ಅಂತ ಕೇಳ್ಕೊಂಡಿದ್ದಾರೆ. ಬೈ ಮಾಡಿದಂತ ಜಾಮ್ ಅದು? ಹೌದು ಸರ್, ಹೌದು ಸರ್. ಏನು ಸರ್ ಪ್ರಾಬ್ಲಮ್ ಸರ್? ಏನು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಜಾಮು. ಲಾಸ್ಟ್ ಒಂದು 15 ದಿವಸ ಕೇಳಿದ್ರಿ, ಇಲ್ಲ ಆಗೋಗಿದೆ ಸರ್ ಅಂತದ್ದು. ಸರ್ ಇವತ್ತು ತೊಗೊಂಡೋದ್ರೆ 2 ಜಾಮ್ ಬಾಟ್ಲು ಫುಲ್ ಪ್ಯಾಕಿಂಗ್ ಇತ್ತು. ಓಕೆ ಅಣ್ಣ, ಓಕೆ.
ಒಂದು ಮನೆಯಲ್ಲಿ ಓಪನ್ ಮಾಡಿದ್ರೆ ಅದರಲ್ಲಿ ಹುಳ ಇತ್ತು ಸರ್. ಓಕೆ. ಡಿಸ್ಟ್ರಿಬ್ಯೂಟರ್ ಇದ್ರು. ಡಿಸ್ಟ್ರಿಬ್ಯೂಟರ್ಗೆ ಫೋನ್ ಮಾಡಿದ್ದೆ ನಾನು. ಅವರು ಸರ್ ಅವ್ರು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಸರ್, ಅವ್ರು ಡಿಸ್ಟ್ರಿಬ್ಯೂಟರ್ ಕಂಪ್ನಿಯವ್ರು ಕೇಳ್ಕೊಂಡಿದ್ದೀವಿ ಅಂತಿದ್ರು. ಅಣ್ಣ ಏನಿಲ್ಲ, ಅದು ಒಂದೊಂದು ಟೈಮು ಇವ್ರ ಬೇಕ್ರಿಗಳಲ್ಲಿ ಏನಾಗುತ್ತೆ ಅಂದ್ರೆ ಏರ್ ಔಟ್ ಆಗಿರುತ್ತೆ. ಹಾಂ ಕಸ್ಟಮರ್ ಕೊಟ್ಟಿರ್ತಾರೆ, ತೋರಿಸಿರ್ತಾರೆ, ಒಂದು ಮಾರಕ್ಕೆ ಹೋಗಿರ್ತಾರೆ, ಹಾಂ ಹಾಂ ಓಪನ್ ಆಗಿ ಏನಾರ ಸ್ವಲ್ಪ ಏರ್ ಔಟ್ ಆಗಿದೆ, ಆ ಥರ ಫಂಗಸ್ ಬರುತ್ತೆ. ಅಲ್ಲ ಇದು ಫುಲ್ ಪ್ಯಾಕಿಂಗ್ ಇತ್ತು ಸರ್, ಅದು ನಾವು ತೊಗೊಂಡಾಗ ಓಪನ್ ಇರಲಿಲ್ಲ. ಅಣ್ಣ ಇನ್ನೊಂದು ಓಪನ್ ಮಾಡಿದ್ರಾ? ಇನ್ನೊಂದು ಓಪನ್ ಮಾಡಿದ್ವಿ, ಅದು ನೋಡಿ ಇದೇನು ಚೆಕ್ ಮಾಡಿದ್ರೆ ಇಲ್ಲ, ಅದು ಎರಡೂ ಇದೆ. ನನಗೆ ಅದನ್ನು ಲ್ಯಾಬ್ ತೊಗೊಂಡು ಹೋಗ್ತಿದ್ದೆ ಸರ್, ಆಲ್ರೆಡಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ತೊಗೊಂಡು ಹೋಗ್ತಿದ್ದೆ ಕಂಪ್ಲೇಂಟ್ ಮಾಡೋದಕ್ಕೆ. ಸರ್ ಏನೋ ನಮ್ಮ ಕಡೆ ಕ್ಷಮಿಸಿ ಸರ್, ಏನೋ ಆಯ್ತು ಅದನ್ನ. ಸರ್ ಏನಿಲ್ಲ, ಕ್ಷಮೆ ಎಲ್ಲರ ಕಡೆಯಿಂದ ಕ್ಷಮೆ ಇರಲಿ. ಯಾಕಂದರೆ ನಿಮ್ದೇನಿದೆ ಪಾಪ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದಿರ್ತದೆ. ಇದು ಜಾಮು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈ ನಮ್ಮ ಮನೆಗಳಲ್ಲಿ ಕೇಳಲ್ಲ ಹೇಳಿದ್ರೆ. ಅವ್ರಿಗೆ ಇಷ್ಟಕ್ಕೋಸ್ಕರ ಮಕ್ಕಳಿಗೋಸ್ಕರ ಅಂತ ನಾವು ಫ್ರೂಟ್ ಜಾಮು, ಮಿಕ್ಸ್ ಜಾಮು ಅಂದ್ಬಿಟ್ಟು ಚಪಾತಿಗೆ ಬ್ರೆಡ್ಗೆ ಹಾಕೊಂಡು ಹೋಗ್ಕೊಂಡು ತೊಗೊಂಡು ಹೋಗಿದ್ವಿ. ಈ ಥರ ಏನು ಅಟ್ಲೀಸ್ಟ್ ನಾವೇ ಪೇರೆಂಟ್ಸ್ ನಾವು ಹಾಕ್ಕೊಡಲ್ಲ ಮಕ್ಕಳಿಗೆ. ಅಟ್ಲೀಸ್ಟ್ ಜಾಮಲ್ಲಿ ಇದೆ, ನೀನು ಚಪಾತಿ ಮಾಡಿದ್ರೆ ಹೋಗಿ ಹಾಕೊಂಡು ಜಾಮ್ ತಿನ್ನೋದು ಅವ್ರು ನೋಡ್ತಾರೆ, ಆಯ್ತು ಹಾಕೊಂಡು ತಿಂದ್ಬಿಡ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಆಯಿತು, ಪ್ರಾಣಕ್ಕೆ ಏನಾದ್ರು ತೊಂದರೆ ಆಯಿತು ಅಂತ ಯಾರು ಸರ್ ರೆಸ್ಪಾನ್ಸಿಬಲ್? ಅದೇನಂದ್ರೆ ಅಲ್ಲ ರೆಸ್ಪಾನ್ಸಿಬಲ್ ಯಾರು ಸರ್? ನಮ್ಮ ಎಸ್ ಓ ಸರ್ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅಲ್ಲ ನಮಗೆ ಎಕ್ಸ್ಚೇಂಜ್ ಬಗ್ಗೆನೇ ನಮ್ಗೆ ದುಡ್ಡು ಎಷ್ಟು ಸರ್? ಅದು ಒಂದು ಬಾಟಲ್ ಬಂದು 120 ಟೋಟಲ್ ಎಷ್ಟು? ನಾನು 100 ಸೀರೆ ನಾನು ಬೆಳಿಗ್ಗೆ ಐಟಮ್ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲೇ. ಅರ್ಥ ಆಯ್ತಾ? ನಾವು ರೆಗ್ಯುಲರ್ ಕಸ್ಟಮರ್ ಬೇಕ್ರಿ ಅವ್ರದ್ದು, ನಾವು ಅವ್ರನ್ನೂ ಬೇಕ್ರಿ ಅವ್ರ ಮೇಲೇನೂ ನಾವು ಇದು ಮಾಡೋಕ್ಕಾಗಲ್ಲ. ಹಾಂ, ಇದಕ್ಕೆ ಕಂಪ್ನಿ ಈಗ ಸರ್ ಒಂದು ಬಾಟ್ಲಲ್ಲಿ ಇದೆ, ಒಂದು ಬಾಟಲ್ ನಾನು ಸ್ಯಾಂಪಲ್ಸ್ ನಾನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಹೋಗ್ತೇನೆ ಸರ್. ಒಂದು 10 ಮಿನಿಟ್ಸ್ ನಾನು ರೀಚ್ ಆಗ್ತಾಯಿದೆ ನನಗೆ. ಓಕೆ. ಆಲ್ರೆಡಿ ನಾನು ಆನ್ಲೈನ್ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಗೊತ್ತು ಸರ್, ಅದಕ್ಕೋಸ್ಕರ ನಾವು ನಿಮ್ಮನ್ನ ಕ್ಷಮೆ ಕೇಳ್ತಾ ಇದ್ದೀವಿ. ಇಲ್ಲ ಸರ್, ಇದು ಕ್ಷಮೆ ಇದು ನನ್ನ ಒಬ್ರಿಗೋಸ್ಕರ ಸರ್. ಇದು ಇಂಥ ಬಾಟ್ಲುಗಳು ಲಕ್ಷಾಂತರ ಆಗಿರ್ತಾವೆ ಸರ್. ಎಷ್ಟೋ ಜನ ಪರ್ಚೇಸ್ ಮಾಡಿರ್ತಾರೆ ಸರ್. ಎಲ್ಲ ಮಕ್ಕಳು ಯಾರು ದೊಡ್ಡವರು ಯಾರು ಜಾಮ್ ತಿನ್ನಲ್ಲ ಸರ್. ಎಲ್ಲ ಮಕ್ಕಳು ಇಷ್ಟಪಡೋದು, ಆಲ್ಮೋಸ್ಟ್ ಆಲ್ ಮಕ್ಕಳು 90% ಮಕ್ಕಳು ಇಷ್ಟಪಡೋದು. ಏನೋ ನಾನು ಬ್ರೆಡ್ ಜಾಮ್ ತಿಂತೀನಿ ಸರ್. ಯಾವಾಗ ಗೊತ್ತಾ ಸರ್? ಏನೋ ಅಪ್ಪಿ ಲೇಟ್ ಆದಾಗ, ಊಟ ಇದ್ದಿದ್ದಾಗ ಮನೇಲಿರೋಂಥ ಬ್ರೆಡ್ ಜಾಮ್ ಹಾಕೊಂಡು ನಾವು ತಿಂದಿದ್ದೀವಿ. ಅಲ್ಲ ಹೇಳ್ತಾರೆ, ಔಟ್ಸೈಡ್ ಹೋದಾಗ ನಾವು ಫುಡ್ ಸೆಟ್ ಆಗಿದ್ದಾಗ ಬ್ರೆಡ್ ಜಾಮೇ ತಿಂದಿದ್ದೀರಿ. ಹಾಂ, ಇದು ರೆಸ್ಪಾನ್ಸ್ ಯಾರು ಸರ್? ನಾನು ಕೇಳ್ತಾ ರೆಸ್ಪಾನ್ಸ್ ಯಾರು ಸರ್? ಸರ್ ಅದು ಏನಾಗಿದೆ ಅಂದ್ರೆ ನಮಗೂ ಗೊತ್ತಿಲ್ಲ. ನೀವು ಪೀಸ್ ಕೊಟ್ಟ ನಾವು ನಾಳೆ ಮೀಟಿಂಗ್ ಇದೆ. ಟೋಟಲಿ ನಾನು ಈಗ ನಿಮ್ಗೆ ಒಂದು ಹೇಳ್ತಾ ಇರೋದು, ನಮಗೆ ಈ ಕರ್ನಾಟಕದಲ್ಲಿ ಬ್ರಾಂಚಲ್ಲಿ ಎಷ್ಟು ಇದು ಆಗಿದೆ, ನೀವು ಸೇಲ್ ಮಾಡಿದ್ರೆ ಬೈ ಬ್ಯಾಕ್ ತಗೊಂಬಿಡಿ ಸರ್. ಎಲ್ಲೂ ಈ ಥರ ಆಗಿಲ್ಲ ಸರ್. ಎಲ್ಲೂ ಆಗೋದೇ ಬೇಕಾಗಿಲ್ಲ ಸರ್. ಇಲ್ಲೊಂದು ಕಡೆ ಆಗಿದೆ ಅನ್ನೋದಲ್ಲ, ಇನ್ನೊಂದು ಕಡೆ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ ಕೊಡ್ತೀರಾ ನೀವು? 13 ತಾಲೂಕಲ್ಲಿ ಐಟಮ್ ಕೊಡ್ತಾ ಇದ್ದೀನಿ ಸರ್ ನಾನು. ಹೌದು ಸರ್, 13 ತಾಲೂಕಲ್ಲಿ ಅಲ್ಲ, ಎಲ್ಲ ಈ ಥರ ಆಗಿದೆ, ನಿಮ್ಗೇನು ಆಗಲ್ಲ ಅಂತ ಗ್ಯಾರಂಟಿ ಇದೆಯಾ? ಅಲ್ಲ ಸರ್, ಈಗ ಏನೋ ಮಿಸ್ಟೇಕ್ ಆಗಿರುತ್ತೆ, ಏನಾಗಿರುತ್ತೆ ನಮ್ಗೆ ಸರ್. ಅದು ಆಗಿದೆ ಸರ್, ಅದೇ ಮಿಸ್ಟೇಕ್ ಸರ್. ಅದನ್ನೇ ಮಿಸ್ಟೇಕ್ ನಾವು ಗೊತ್ತಿಲ್ಲದೆ ಆಯ್ತಂದ್ರೆ ಒಂದು ಪ್ರಾಣಕ್ಕೆ ಬೆಲೆ ಯಾರು ಕಟ್ಟರು? ಫುಡ್ ಪಾಯ್ಸನ್ ಆಗಿ. ಸಾರಿ ಅಣ್ಣ, ಏನೋ ಆಗಿದೆ, ಬಟ್ ಅದು ಕೂಡ ನಮ್ಗೆ ಗೊತ್ತಿರಲ್ಲ ಸರಿಯಾಗಿ. ಅಲ್ಲ ಈಗ ನೀವು ಯಾಕೆ ಹೇಳ್ತೀರ? ಕಂಪ್ನಿಗೆ ನಾನು ಆಲ್ರೆಡಿ ಅದೇ ಚೆನ್ನಾಗಿ ತಮಿಳ್ ಮಾತಾಡಿದ್ರೆ ನನಗೆ ಆ ತಮಿಳ್ ಲ್ಯಾಂಗ್ವೇಜ್ ಬರಲ್ಲ. ಆ ಬೇಕ್ರಿ ಅವ್ರ ಹತ್ರ ಅಲ್ಲೇ ಇದ್ದು ಸರ್. ಬೆಳಗ್ಗೆ ನಾನು 9:15ಗೆ ಬೇಕ್ರಿ ಹತ್ರ ಹೋಗಿರೋ ಸರ್ ನಾನು. ಓಕೆ. ನಾವು ನಮ್ಮ ಪರ್ಮನೆಂಟ್ ಬೇಕ್ರಿ ಸರ್ ಅದು. ಓಕೆ ಓಕೆ. ಪರ್ಮನೆಂಟ್ ಬೇಕ್ರಿ. ನಾವು ಅಲ್ಲಿ ಎಲ್ಲ ಒಂದು 10-20 ಜನ ಸೇರಿ ಟೀ ಕಾಫಿ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಡೈಲಿ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಮಾರ್ನಿಂಗ್ ಈವ್ನಿಂಗು ಫ್ರೆಂಡ್ಸ್ ಎಲ್ಲ. ಓಕೆ ಅಣ್ಣ. ಹಾಂ, ನಾವು ಯಾಕಂದ್ರೆ ಅವ್ರು ಬೇಕ್ರಿಂದ ಇನ್ನೊಂದು ಬೇರೆ ಸಿಲಿತ ಪಾಪ, ಅದನ್ನು ತೊಗೊಂಬಂದು ಅವ್ನು ಓಪನ್ ಮಾಡೋದು ಇಲ್ಲ. ಅದರಲ್ಲೇನೂ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ, ಲಾಸ್ಟ್ ಮಂತ್ 3 ಮಂತ್ಸ್ ಆಗಿದೆ ಮ್ಯಾನುಫ್ಯಾಕ್ಚರ್ ಆಗಿ. ಓಕೆ. ಇನ್ನು 9 ಮಂತ್ಸ್ ಇದೆ ಎಕ್ಸ್ಪೈರಿ ಡೇಟ್ಗೆ. ಹೌದು ಹೌದು. ಇದಕ್ಕೇನು ಹೇಳ್ತೀರಾ? ಅಲ್ಲ ಇದಕ್ಕೆ ಸರ್, ಅದು ಫುಡ್ ಡಿಪಾರ್ಟ್ಮೆಂಟ್ ನೋಡ್ಕೊತಾರೆ ಬಿಡಿ ಸರ್. ಇವಾಗ ನೀವು ಡಿಸ್ಟ್ರಿಬ್ಯೂಟರ್ ಅಷ್ಟೇ, ನಿಮ್ದೇನಿದೆ ಸರ್ ಈಗ? ಬಟ್ ನಾನು ಹೇಳ್ತಾರೆ ಡಿಸ್ಟ್ರಿಬ್ಯೂಟ್ ನಿಮ್ದೇನು ಸಂಬಂಧ ಬರ್ತದೆ? ಯಾಕೆ ನೀವೇನು ಪ್ಯಾಕಿಂಗ್ ಸೀಲ್ ಓಪನ್ ಮಾಡಿ ಏನೋ ಮಾಡಿರ್ತೀರಾ, ಹಾಕಿರ್ತಾರಾ? ಇಲ್ಲವಲ್ಲ. ಒಟ್ನಲ್ಲಿ ನಾವು ಕೆಲವೊಂದು ಆಹಾರಕ್ಕೆ ಸಂಬಂಧಿಸಿದಂತೆ ಮಳಿಗೆಗಳಲ್ಲಿ, ಮಾಲ್ಗಳಲ್ಲಿ ಆಹಾರಕ್ಕೆ ಸಂಬಂಧಿಸಿದ ವಸ್ತುಗಳ ಮೇಲೆ ಬೈ 1 get 1 ಫ್ರೀ, 50% ಡಿಸ್ಕೌಂಟು, ಆ ಆಫರು ಈ ಆಫರು ಅಂತ ಗ್ರಾಹಕರನ್ನ ಸೆಳೆಯೋದಕ್ಕೆ ವ್ಯಾಪಾರ ತಂತ್ರಗಾರಿಕೆ ಮಾಡ್ತಾರೆ. ಆದ್ರೆ ಈ ತಂತ್ರಗಾರಿಕೆಗೆ ಬಲಿಯಾಗ್ತಾ ಇರೋದು ಮಾತ್ರ ಗ್ರಾಹಕರು. ಅಂದ್ರೆ ತಪ್ಪಾಗಲ್ಲ. ಇನ್ನಾದ್ರೂ ಇಂತಹ ಬ್ರಾಂಡೆಡ್ ಕಂಪನಿಗಳ ಆಫರ್ಗಳನ್ನ ನಂಬಿ ಕೆಡೋದಕ್ಕೂ ಮುನ್ನ ಒಮ್ಮೆ ಸಾರ್ವಜನಿಕರು ಎಚ್ಚರ ವಹಿಸಲಿ ಎಂಬುದೇ ನಮ್ಮ MMTVಯ ಕಳಕಳಿಯಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.